ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ನಲ್ಲೇ ಡಿಕೆ ಶಿವಕುಮಾರ್ ಅವರು ಬುಧವಾರ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೋಮವಾರನ ಬುಧವಾರನ ಅನ್ನೋ ಕನ್ಫ್ಯೂಷನ್ಗೆ ಅಂತೂ ಇಂತೂ ತೆರೆ ಬೀಳ್ತಾ ಇದೆ ಅಂತ ಕಾಣ್ತಾ ಇದೆ. ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಡಿಕೆ ಶಿವಕುಮಾರ್ ಬುಧವಾರ ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಸಾಧ್ಯತೆ ಬಗ್ಗೆ ಮಾಹಿತಿ ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ. ಎರಡು ಡೇಟ್ಸ್ ಬಗ್ಗೆ ಕನ್ಫ್ಯೂಷನ್ ಇತ್ತು. ತುಂಬಾ ಜನ ಡಿಕೆ ಬಣದ ಆಪ್ತರು ಹೇಳ್ತಾ ಇದ್ರು ಬುಧವಾರ ಅಂತ. ಈಗ ಫೈನಲಿ ಬುಧವಾರ ಡಿಕೆ ಶಿವಕುಮಾರ್ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸುತ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಆಮೇಲೆ ಜಾಗದ ಬಗ್ಗೆ ಕೂಡ ಕನ್ಫ್ಯೂಷನ್ ಇತ್ತು. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಅಥವಾ ಕಂಠೀರವ ಸ್ಟೇಡಿಯಂ ಅಂತ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ನಲ್ಲೇ ಈ ಪ್ರಮಾಣ ವಚನ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನೆರವೇರಿಸೋದಕ್ಕೆ ಬೇಕಾದ ಸಿದ್ಧತೆ ಆಗಿದೆ. ಶುಭಗಳಿಗೆ ಶುಭ ಮುಹೂರ್ತದ ಸಮಯ ಕೂಡ ಈಗ ನಿಗದಿ ಆಗ್ತಾ ಇದೆ. ದಿನ, ಸಮಯ, ಜಾಗ ಎಲ್ಲವೂ ಕೂಡ ಈಗ ಕನ್ಫರ್ಮ್ ಆಗ್ತಾ ಇದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನದ ಕಾರ್ಯಕ್ರಮ ಇರುತ್ತೆ. ನಿಮಗೆ ನೆನಪಿರಬಹುದು, ಈ ಹಿಂದೆ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಗುರು ಎಸ್.ಎಂ. ಕೃಷ್ಣ ಅವರು ಕೂಡ ತಾವು ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲೇ ಅಧಿಕಾರವನ್ನು ಸ್ವೀಕರಿಸಿತ್ತು. ಸೊ ಆಲ್ಮೋಸ್ಟ್ ಅವರ ಹಾದಿಯಲ್ಲಿ ಇವರು ಕೂಡ ಹೋಗ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಅದರ ಪ್ರಕಾರವೇ ಬುಧವಾರ ಸಂಜೆ 4 ಗಂಟೆಗೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಭವ್ಯ ಮೆಟ್ಟಿಲುಗಳ ಮೇಲೆ ಈ ಕಾರ್ಯಕ್ರಮ ಇರುತ್ತೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಇದ್ದ ಗೊಂದಲಗಳಿಗೆ ಅಲ್ಲಿಗೆ ತೆರೆ ಬೀಳ್ತಾ ಇದೆಯಾ ಅಂತ? ಖಂಡಿತವಾಗಿ ಕೂಡ, ಯಾಕೆಂದ್ರೆ ಜೂನ್ 3ನೇ ತಾರೀಕು ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಆ ಒಂದು ಡೇಟ್ ಅನ್ನು ಕೂಡ ಗಟ್ಟಿಯಾಗಿ ಫಿಕ್ಸ್ ಮಾಡ್ಕೊಂಡಿದ್ರು ಈ ಹಿಂದೆ. ಆದ್ರೆ ಎಲ್ಲೋ ಒಂದ್ ಕಡೆ ಆತುರಾತುರವಾಗಿ ಸೋಮವಾರ ಆಗೋದು ಬೇಡ ಅಂತಲೂ ಕೂಡ ಅವರ ಬ್ರದರ್ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಕೂಡ ಸಾಕಷ್ಟು ಸಲಹೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಪರಿಸ್ಥಿತಿ ಒಂದ್ ರೀತಿಯಲ್ಲಿ ತಿಳಿಯಾಗಿದೆ. ಅಂದ್ರೆ ಕಾಂಗ್ರೆಸ್ನ ಒಳಗಡೆ ದೊಡ್ಡ ಮಟ್ಟದ ಗೊಂದಲಗಳು ಏನಿಲ್ಲ, ಎಲ್ಲವೂ ಕೂಡ ಸುಗಮವಾಗಿ ನಡೀತಾ ಇದೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯೂ ಕೂಡ ಸುಗಮ ಆಗುತ್ತೆ. ಇಂಥ ಸನ್ನಿವೇಶದಲ್ಲಿ ಆತುರ ಮಾಡೋದು ಏನಿಲ್ಲ. ಹಾಗಾಗಿ ಆ ಡೇಟ್ ಏನಿದೆ 3ನೇ ತಾರೀಕು, ಅದು ಒಂದು ರೀತಿಯಲ್ಲಿ ಒಳ್ಳೆ ಮುಹೂರ್ತ ಅಂದಮೇಲೆ ಆ ನಿಧಾನವಾಗಿ ಮಾಡೋಣ ಅನ್ನೋ ತೀರ್ಮಾನಕ್ಕೆ ಬಂದಿರ್ಬೋದು. ಆ ಕಾರಣಗಳಿಗೋಸ್ಕರವಾಗಿ ಇವತ್ತು ರಾಜ್ಯಪಾಲರಿಗೂ ಕೂಡ ಆ ಒಂದು ಡೇಟನ್ನು ಕನ್ವೆ ಮಾಡಿ ಅವತ್ತು ಲಭ್ಯ ಇರಬೇಕಾಗುತ್ತೆ ಅನ್ನೋದನ್ನು ಕೂಡ ಒಂದು ರೀತಿ ಹೇಳ್ಬೋದು. ಮತ್ತು ರಾಜ್ಯಪಾಲರು ಕೂಡ ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರವಾಸ ಕಾರ್ಯಕ್ರಮಗಳನ್ನು ಕೂಡ ಇಲ್ಲ ಅಂತ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ಅವರಿಗೆ ಸಂದೇಶವನ್ನು ರವಾನೆ ಮಾಡಿರ್ಬೋದು. ಆ ಕಾರಣಗಳಿಗೋಸ್ಕರವೇ ಆಗ್ತಾ ಇದೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಡ್ರೀಮ್ ಏನಿದೆ ಅಂದರೆ ಅವರ ರಾಜಕೀಯ ಗುರುಗಳಾಗಿರ್ಬೋದು ಮತ್ತು ರಾಜಕೀಯ ವಿರೋಧಿಗಳಾಗಿರ್ಬೋದು ಎಲ್ಲರೂ ಕೂಡ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮುಂದೆ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಆ ಕಾರಣಗಳಿಗೋಸ್ಕರವೇ ಅದನ್ನೇ ಪಿಕ್ ಮಾಡಿದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ಗಾಜಿನ ಭವನ ಆಗಿರ್ಬೋದು, ಕಂಠೀರವ ಸ್ಟೇಡಿಯಂ ಯಾವುದು ಬೇಡ, ಅಲ್ಲೇ ಆಗಬೇಕು ಅಂತಲೂ ಕೂಡ ಒಂದು ರೀತಿಯಲ್ಲಿ ಪಟ್ಟಿ ಹಿಡಿದಿರ್ತಕ್ಕಂಥದ್ದು. ಹಾಗಾಗಿಯೇ ಎಲ್ಲ ಒಂದು ಕಡೆ ನಿನ್ನೆಯಿಂದಲೂ ಕೂಡ ಸಿದ್ಧತೆ ನಡೀತಾ ಇದೆ. ಅಂದರೆ ಆ ವಿಧಾನಸೌಧದ ಮುಂಭಾಗ ಸಿದ್ಧತೆ ಮಾಡಬೇಕು ಅಂದರೆ ಮಿನಿಮಮ್ ಕನಿಷ್ಠ 2 ದಿನ ಬೇಕಾಗುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ತುಂಬ ಅರ್ಜೆಂಟ್ ಮಾಡಿದಾನೆ, ನಿಧಾನವಾಗಿ ಆಗಲಿ ಅಂತೇಳಿ ಜೂನ್ 3ನೇ ತಾರೀಕು ಆ ಮುಹೂರ್ತವನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಮೊನ್ನೆ ಬಿಗ್ ಬುಲೆಟಿನಲ್ಲಿ HR ರಂಗನಾಥ್ ಸರ್ ಕೂಡ ಇದೇ ಮಾತನ್ನು ಹೇಳ್ತಾ ಇದ್ರು. ಅಂದರೆ ನನಗೇನೋ ಒಂದು ಅನುಮಾನ ಇದೆ, ಅದು ಜೂನ್ 3ಕ್ಕೆ ಹೋಗ್ಬೋದು, ಜೂನ್ 3ಕ್ಕೆ ಒಳ್ಳೆ ಮುಹೂರ್ತ ಇದೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಅಂತಿಮವಾಗಿ ಅಲ್ಲಿಗೆ ಬಂದು ನಿಂತ್ಕೊಂಡಿರ್ತಕ್ಕಂಥದ್ದು. ಏನೇ ಆಗಲಿ ದೊಡ್ಡ ಮಟ್ಟದ ಗೊಂದಲಗಳು ಏನೂ ಇಲ್ಲ, ಎಲ್ಲವೂ ಕೂಡ ಶಾಂತಿಯುತವಾಗಿ ನಡೀಬೇಕಾದ್ರೆ ಆ ಒಂದು ವಿಧಾನಸೌಧ ಭವ್ಯ ಮೆಟ್ಟಿಲುಗಳಲ್ಲೇ ಪ್ರಮಾಣವಚನ ಸ್ವೀಕಾರಕ್ಕೆ ಒಂದು ರೀತಿಯಲ್ಲಿ ಅಣಿಯಾಗಿದ್ದಾರೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಪದೇ ಹೇಳ್ತಾ ಇದ್ರು, ಅವ್ರಿಗೊಂದು ಡ್ರೀಮ್ ಕೂಡ ಇತ್ತು. ಅಂದರೆ ನಾನು ಅಲ್ಲೇ ಒಂದು ರೀತಿಯಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡ್ತೇನೆ ಅಂತ. ಅಂದರೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬದ ವಿರುದ್ಧ ಪ್ರತಿ ಸಾರಿ ಒಂದು ರೀತಿಯಲ್ಲಿ ಸೆಟೆದು ನಿಂತಾಗ ಕಾದಾಟಗಳಾದಂಥ ಸಂದರ್ಭದಲ್ಲೂ ಕೂಡ ಅದೇ ರೀತಿಯ ಸವಾಲನ್ನು ಆಗ್ತಾ ಇದ್ರು. ಒಂದಲ್ಲ ಒಂದು ದಿನ ನಾನು ಕೂಡ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮುಂದೆ ನಿಂತ್ಕೊಂಡು ಕೈ ಬೀಸಿಕೊಂಡು ಮುಖ್ಯಮಂತ್ರಿಯಾಗಿ ನಾನು ಪ್ರಮಾಣವಚನ ಸ್ವೀಕಾರ ಮಾಡ್ತೇನೆ ಅಂತ. ಹಾಗೆ ಆ ದಿನ ಈಗ ಹತ್ರ ಬರ್ತಾ ಇದೆ ಅಂತಲೇ ಹೇಳ್ಬೋದು ಮಮತಾ. ರೈಟ್. ಹಾಗೆ ಸಂಪರ್ಕದಲ್ಲಿರಿ. ಭವ್ಯ ಮೆಟ್ಟಿಲುಗಳ ಮೇಲೆ ಅದ್ಧೂರಿ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅನ್ನುವಂತಹ ಸಿದ್ಧತೆಗಳಾಗ್ತಾ ಇದೆ. ಸಮಯ, ದಿನಾಂಕ, ಜಾಗ ಎಲ್ಲವೂ ಕೂಡ ಲಾಕ್ ಆಗ್ತಾ ಇದೆ.